ನಮಸ್ಕಾರ ಸ್ನೇಹಿತರೆ, ಕರಿಯರ್ ಸಕ್ಸಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇತಿಹಾಸವನ್ನು ಬಾಯ್ಪಾಟ್ ಮಾಡಬೇಡಿ, ಸ್ಮಾರ್ಟಾಗಿ ಸ್ಟಡಿ ಮಾಡಿ. ಹಿಸ್ಟ್ರಿ ಓದೋದು ಬೋರ್ ಅನಿಸುತ್ತಾ? ಈ ಟ್ರಿಕ್ ಬಳಸಿ. ಇತಿಹಾಸ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದೇನು? ದಪ್ಪ ದಪ್ಪ ಬುಕ್ಸು, ರಾಜರುಗಳ ಹೆಸರು, ಮತ್ತೆ ಕನ್ಫ್ಯೂಷನ್ ಆಗುವಂಥ ಇಸ್ವಿಗಳು. ಇದನ್ನೆಲ್ಲ ನೋಡಿ ಬುಕ್ ಓದ್ತಾ ಇದ್ದಾಗೆ ಬೋರ್ ಆಗ್ತಿದ್ಯಾ? ಇವತ್ತಿನ ವಿಡಿಯೋದಲ್ಲಿ ಇತಿಹಾಸವನ್ನು ಬಾಯ್ಪಾಠ ಮಾಡದೆ ಕೇವಲ ಒಂದು ಸಿಂಪಲ್ ಫಾರ್ಮುಲಾವನ್ನು ಬಳಸಿ ಎಕ್ಸಾಮ್ನಲ್ಲಿ ಫುಲ್ ಮಾರ್ಕ್ಸ್ ತಗೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇತಿಹಾಸವನ್ನು ಒಂದು ಸಿನಿಮಾ ಥರ ನೋಡಿ. ಮೊದಲನೇದಾಗಿ ಹಿಸ್ಟ್ರಿಯನ್ನು ಒಂದು ಸಬ್ಜೆಕ್ಟ್ ಥರ ಓದಬೇಡಿ. ಅದನ್ನು ಒಂದು ರೋಚಕ ಸಿನಿಮಾ ಅಥವಾ ರಿಯಾಲಿಟಿ ಶೋ ಥರ ನೋಡಿ. ಅಲ್ಲಿ ನಡೆದಿರುವಂತಹ ಪ್ರತಿಯೊಂದು ಘಟನೆಯ ಹಿಂದೆ ಒಬ್ಬರ ಹಠ, ಕೋಪ, ಪ್ರೀತಿ ಅಥವಾ ದೊಡ್ಡ ತಪ್ಪು ಖಂಡಿತ ಇದ್ದೇ ಇರುತ್ತೆ. ಕಥೆಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವತ್ತೂ ಸಹ ಮರೆಯಲ್ಲ. ಟಿಪ್ ನಂಬರ್ 2, ಸ್ಪೈಸ್ ಸೂತ್ರವನ್ನು ಬಳಸಿ. ಯಾವುದೇ ಒಂದು ಸಾಮ್ರಾಜ್ಯದ ಬಗ್ಗೆ ಓದುವಾಗ ಇಡೀ ಪ್ಯಾರಾಗ್ರಾಫ್ ಹೈಲೈಟ್ ಮಾಡಬೇಡಿ. ಈ ಸ್ಪೈಸ್ ಸೂತ್ರವನ್ನು ನೆನಪಿಟ್ಟುಕೊಳ್ಳಿ. ಎಸ್ ಅಂತ ಹೇಳಿದ್ರೆ ಸೋಷಿಯಲ್, ಆ ಕಾಲದ ಜನರ ಲೈಫ್ ಸ್ಟೈಲ್ ಹೇಗಿತ್ತು. ಪಿ ಅಂತ ಹೇಳಿದ್ರೆ ಪೊಲಿಟಿಕಲ್, ರಾಜ ಯಾರು, ಆಡಳಿತ ಹೇಗಿತ್ತು. ಹಾಗೆಯೇ ಐ ಅಂತ ಹೇಳಿದ್ರೆ ಇಂಟರಾಕ್ಷನ್, ಅಲ್ಲಿನ ಪರಿಸರ ಮತ್ತು ಭೂಗೋಳ ಇತಿಹಾಸವನ್ನು ಹೇಗೆ ಬದಲಾಯಿಸಿತು. ಕಲ್ಚರಲ್, ಅವರ ಧರ್ಮ, ಕಲೆ ಮತ್ತು ನಂಬಿಕೆಗಳು ಹೇಗಿದ್ದವು. ಎಕನಾಮಿಕ್, ಆ ರಾಜನಿಗೆ ಅಥವಾ ದೇಶಕ್ಕೆ ಹಣ ಎಲ್ಲಿಂದ ಬರ್ತಾ ಇತ್ತು. ಎಕ್ಸಾಮ್ನಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಈ 5 ಪಾಯಿಂಟ್ಸನ್ನು ಮೈಂಡಲ್ಲಿ ಇಟ್ಕೊಂಡು ಆನ್ಸರ್ ಮಾಡಿ. ಖಂಡಿತ ಸೂಪರ್ ಮಾರ್ಕ್ಸ್ ಸಿಗುತ್ತೆ. ಟಿಪ್ ನಂಬರ್ 3, ಕಾರಣ ಮತ್ತು ಪರಿಣಾಮ. ಪರೀಕ್ಷೆಯಲ್ಲಿ ಬರೀ ಯಾವ ವರ್ಷ ಯುದ್ಧ ನಡೆಯಿತು ಅಂತ ಕೇಳಲ್ಲ, ಆ ಯುದ್ಧ ಯಾಕೆ ನಡೀತು ಅಂತ ಕೇಳ್ತಾರೆ. ಹಾಗಾಗಿ ಓದುವಾಗ 3 ವಿಷಯವನ್ನು ಗಮನಿಸಿ. ಯುದ್ಧಕ್ಕೆ ಕಾರಣವೇನು, ಅಲ್ಲಿ ಏನಾಯಿತು, ಅದರ ಪರಿಣಾಮ ಏನಾಯಿತು, ಇದನ್ನು ಒಂದು ಚಾರ್ಟ್ ಥರ ಬರೆದಿಟ್ಕೊಳ್ಳಿ. ಟಿಪ್ ನಂಬರ್ 4, ಇಸ್ವಿಗಳನ್ನು ನೆನಪಿಟ್ಟುಕೊಳ್ಳಲಿ ಟೈಮ್ ಲೈನ್. ಇಸ್ವಿಗಳು ಕನ್ಫ್ಯೂಷನ್ ಆಗ್ತಾ ಇದ್ರೆ ಒಂದು ಉದ್ದನೆಯ ಲೈನ್ ಎಳೆದು ವರ್ಷಗಳನ್ನು ಆರ್ಡರ್ನಲ್ಲಿ ಬರೆಯಿರಿ. ಕಣ್ಣಿಗೆ ಚಿತ್ರದ ಥರ ಕಾಣೋದ್ರಿಂದ ಎಕ್ಸಾಮ್ ಹಾಲಲ್ಲಿ ಬೇಗ ನೆನಪಿಗೆ ಬರುತ್ತೆ. ಕಾಲ್ ಟು ಆ್ಯಕ್ಷನ್. ಹಾಗಾದರೆ ಇವತ್ತಿನಿಂದಲೇ ಹಿಸ್ಟ್ರಿಯನ್ನು ಕಥೆಯ ಥರ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಈ ಟಿಪ್ಸ್ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.